ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೋಫಲಸಾರಭಕ್ಷಿತಂ ಉಮಾಸುತಂ ಶ್ಲೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಶ್ರೀ ವಿನಾಯಕ ಗೆಳೆಯರ ಬಳಗ ಸಿದ್ದಾಪುರ ಇವರ ವತಿಯಿಂದ 12ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯಾಧಿಗಣ್ಯ ವ್ಯಕ್ತಿಗಳಿಗೆ ಹಾಗೂ ಊರಿನ ಹಿರಿಯರು ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಂತಹ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಮೊದಲನೇದಾಗಿ ದಿನಾಂಕ 22/9/2024 ನಡೆದ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದಂಥ ಎಲ್ಲರಿಗೂ ವಿನಾಯಕ್ ಗೆಳೆಯರ ಬಳಗದಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೋರುತ್ತಾ, ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ನಿಮಗೆಲ್ಲರಿಗೂ ಆ ದೇವರು ಆಯಸ್ಸು ಆರೋಗ್ಯ ಕಲ್ಪಿಸಲೆಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇಂದು ನಡೆದಂತಹ ಕಾರ್ಯಕ್ರಮ ಅಂದರೆ ಸಾಧಕರಿಗೆ ಸನ್ಮಾನ ಮತ್ತು ರಸಮಂಜರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನನ್ನ ಎಲ್ಲ ಊರಿನ ಸಾಧಕರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮತ್ತು ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ, ನೀವು ಮಾಡುತ್ತಿರುವ ಪ್ರಯತ್ನದಲ್ಲಿ ನಂಬಿಕೆ ಇಡಿ. ಅಂದಾಗ ಮಾತ್ರ ನೀವು ನಿಮ್ಮ ಯಶಸ್ಸಿನ ಅರ್ಥಧಾರಿ ಹಾದಿಯಲ್ಲಿದ್ದೀರಿ ಎಂದರ್ಥ. ಈ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಸಾಧಕರು ಕೂಡ ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಅವರ ಕಾರ್ಯ ಹಾಗೆ ಮುಂದುವರಿಯಲಿ ಹಾಗೂ ಸಾಧನೆ ಮಾಡಲು ಪ್ರಯತ್ನಿಸುತ್ತಿರುವ ನಮ್ಮೂರಿನ ಪ್ರತಿಭೆಗಳಿಗೆ ಮುಂಚಿತವಾಗಿಯೇ ಹಾರೈಕೆಗಳನ್ನು ತಿಳಿಸುತ್ತಾ, ಹಾಗೂ ನಮ್ಮೂರಿನ ಯುವ ಪೀಳಿಗೆಗೆ ನನ್ನದೊಂದು ಮನವಿ: ಯಾವುದೇ ದುಶ್ಚಟಗಳಿಗೆ ಬಲಿಯಾಗದಂತೆ ನಿಮ್ಮ ಗುರಿಯ ಕಡೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಪ್ರಯತ್ನಿಸಿದರೆ ಗೆಲುವು ಖಂಡಿತ ಸಿಕ್ಕೇ ಸಿಗುತ್ತದೆ. ಮಾತುಗಳೇ ಸಾಧನೆ ಆಗಬಾರದು, ಸಾಧನೆಗಳೇ ಮಾತಾಗಬೇಕು ಎನ್ನುವ ಈ ನಾಣ್ಣುಡಿಯನ್ನು ನೆನೆಸಿಕೊಳ್ಳುತ್ತಾ, ನೀವು ಎಷ್ಟು ದೊಡ್ಡ ಸಂಘವನ್ನು ಕಟ್ಟಿದ್ದೀರಿ ಎಂಬುದು ಮುಖ್ಯವಾಗುವುದಿಲ್ಲ. ಆ ಸಂಘವನ್ನು ಕೊನೆಯವರೆಗೂ ಹೇಗೆ ಕಾಪಾಡಿಕೊಂಡು ಹೋಗುತ್ತೇವೆ ಎಂಬುದು ಬಹಳ ಮುಖ್ಯ. ಇದೇ ನಾಣ್ಣುಡಿಯಂತೆ ಶ್ರೀ ವಿನಾಯಕ್ ಗೆಳೆಯರ ಬಳಗ ಸಿದ್ದಾಪುರ ಇವರ ವತಿಯಿಂದ ಸತತ 12 ವರ್ಷಗಳಿಂದ ಹಿಂದೂ ಮಹಾ ಗಣೇಶೋತ್ಸವ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಮಾಡಲಾಗಿತ್ತು. ಇದರ ಪೈಕಿ ಪ್ರಾರಂಭದಿಂದ ಹಿಡಿದು ಅಂದರೆ 2012ರಿಂದ ಇಲ್ಲಿವರೆಗೂ ಮಾಡಿದಂತಹ ಗಣೇಶೋತ್ಸವ ಕಾರ್ಯಕ್ರಮಗಳನ್ನು ದೃಶ್ಯಗಳೊಂದಿಗೆ ನಿಮ್ಮೆಲ್ಲರಿಗೂ ಸೋತಾಗ ಹುಮ್ಮಸ್ಸು ಕೊಡುವಂತಹ ಒಂದು ಕನ್ನಡದ ಅದ್ಭುತ ಗೀತೆಯೊಂದಿಗೆ ನೆನಪಿಸಲು ಪ್ರಯತ್ನಿಸುತ್ತೇನೆ. ಮಾತನಾಡುವುದರಲ್ಲಿ ಏನಾದರೂ ತಪ್ಪು ಒಪ್ಪುಗಳಾದಲ್ಲಿ ನಾನು ನಿಮ್ಮಲ್ಲಿ ಕ್ಷಮೆಯಾಚಿಸುತ್ತೇನೆ. ಸಾಧ್ಯವಾದಷ್ಟು ಹಾಡಿನ ಜೊತೆ ತಾವೆಲ್ಲರೂ ಕೂಡ ಹಾಡನ್ನು ಮನವರಿಸಿಕೊಂಡು ಹಾಡಲು ಪ್ರಯತ್ನಿಸಿ.